Hello dear students, welcome back to Royson Creations YouTube channel. In this class, let us analyze 9th standard English FA4 along with its answer. Those who are watching first time, please subscribe and share with your friends. ಸೊ ಈ ಒಂದು ವಿಡಿಯೋದಲ್ಲಿ ನಾವು 9th FA4 ಕ್ವಶನ್ ಪೇಪರನ್ನು ಅವುಗಳ ಕಂಪ್ಲೀಟ್ ಕೀ ಆನ್ಸರ್ಸ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಂಡು ನಿಮ್ಮ ಶಾಲೆಗಳಲ್ಲಿ ನಡೆಯುವಂಥ FA4 ಟೆಸ್ಟಿಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಡೂ ಆ್ಯಸ್ ಡಿರೆಕ್ಟೆಡ್. ಸೊ ಇಲ್ಲಿ ನಮಗೆ 4 ಕ್ವಶನ್ಸ್ ಕೊಟ್ಟಿದ್ದಾರೆ ಮಕ್ಕಳ ಡೂ ಆ್ಯಸ್ ಡಿರೆಕ್ಟೆಡಲ್ಲಿ. ಫಸ್ಟ್ ಕ್ವಶನ್, ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ನಮಗೆ ಅಂಡರ್ಲೈನ್ ಎಳೆದಿರುವಂಥ ಸೆಂಟೆನ್ಸಿಗೆ ಲ್ಯಾಂಗ್ವೇಜ್ ಫಂಕ್ಷನನ್ನು ಬರಿಬೇಕು. ರಾಮು, ವುಡ್ ಯು ಅಲೋ ಮೀ ಟು ಯೂಸ್ ಯೋರ್ ಬುಕ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಈಸ್ ಆಸ್ಕಿಂಗ್ ಪರ್ಮಿಷನ್. ಸೊ ಹಾಗಾಗಿ ಇಲ್ಲಿ ಅವನು ರಾಮು ಹತ್ರ ನಾನು ನಿನ್ನ ಬುಕ್ಕನ್ನು ಯೂಸ್ ಮಾಡ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಕರೆಕ್ಟಾಗಿರುವಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಆಸ್ಕಿಂಗ್ ಪರ್ಮಿಷನ್ ಈಸ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ಸೊ ಇಲ್ಲಿ ನಮಗೆ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗನ್ನು ಬಳಸಬೇಕಾಗ್ತದೆ. ಶಿ ಈಸ್ ಸ್ಲೀಪಿಂಗ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿಗೆ ಕರೆಕ್ಟ್ ಆಗಿರೋದು ಇಸಂಟ್ ಶಿ ಅಂತ ಹೇಳಿ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಚೂಸ್ ದ ರೈಟ್ ಕೊಲಕೇಟಿವ್ ವರ್ಡ್. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಕೊಲಕೇಟಿವ್ ವರ್ಡನ್ನು ಬರೀಬೇಕು. ನೋಬೆಲ್, ಬ್ರಾಕೆಟಲ್ಲಿ ಪೀಪಲ್, ಚಿಲ್ಡ್ರನ್, ಲೀಡರ್ಸ್, ಪ್ಯಾರೆಂಟ್ಸ್ ಅಂತ ಇದೆ. ಸೊ ಹಾಗಾಗಿ ನೋಬೆಲ್ ಲೀಡರ್ಸ್ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಲೀಡರ್ಸ್ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಐ ವಿಲ್ ಕ್ಲೈಮ್ ದ ಗ್ಯಾಲೋಸ್ ಗ್ಲಾಡ್ಲಿ. ಇಯರ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗ್ಲಾಡ್ಲಿ ಅನ್ನೋದಕ್ಕೆ ಸ್ಪೀಚ್ ಬರಿಬೇಕು, ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಇಟ್ ಈಸ್ ಅನ್ ಆ್ಯಡ್ ವರ್ಬ್. ಹಾಗಾಗಿ ಆ್ಯಡ್ ವರ್ಬ್ ಅಂತ ಹೇಳಿ ಬರೆದ್ರೆ 1 ಅಂಕ. ನೆಕ್ಸ್ಟ್ ಸೆಕೆಂಡ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಇನ್ 2-3 ಸೆಂಟೆನ್ಸಸ್. ಸೊ ಪ್ರತಿಯೊಂದು ಪ್ರಶ್ನೆಗೂ 2-3 ವಾಕ್ಯಗಳಲ್ಲಿ ಬರೀಬೇಕು ಮಕ್ಕಳ. ಪ್ರತಿ ಪ್ರಶ್ನೆಗೆ 2 ಅಂಕಗಳಿರ್ತದೆ. ಫಿಫ್ತ್ ಕ್ವಶನ್, ವಾಟ್ ಹ್ಯಾಸ್ ಗಾನ್ ಅಕಾರ್ಡಿಂಗ್ ಟು ದ ಪೋಯೆಟ್. ಅಕಾರ್ಡಿಂಗ್ ಟು ದ ಪೋಯೆಟ್, ದ ಡೇಸ್ ಆಫ್ ಕ್ಯಾಸ್ಟ್ ಪ್ರೈಸ್, ಫಾರಿನ್ ರೂಲ್, ಪ್ಯಾಸಿವ್ obedience and decides are gone. These negative aspects are replaced by freedom, truth and justice. Sixth question, what is Dr. Kalam's message to the teachers and students? Dr. Kalam's message to the teachers and students is that students should get ready to transform India into a developed nation, ignite minds and think big. He urged them to take full responsibility for what is good or bad in his situation, or use their abilities to the fullest and enjoy the benefits that come with efforts. Seventh question, why did Tom Sawyer hate Monday morning? Because he had to go to the school. ನೆಕ್ಸ್ಟ್ ಥರ್ಡ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್. ಇಲ್ಲಿ ಒಂದು ಎಕ್ಸ್ಟ್ರಾಕ್ಟ್ ಇದೆ. ದ ಜಡ್ಜ್ಮೆಂಟ್ ಹ್ಯಾಸ್ ಬೀನ್ ಡೆಲಿವರ್ಡ್, ಐ ಆಮ್ ಕಂಡೆಮ್ಡ್ ಟು ಡೆತ್. ಸೊ ಹೂ ಸೆಡ್ ದಿಸ್? ಸೊ ಭಗತ್ ಸಿಂಗ್. ಟು ಹೂಮ್ಸ್ ವಾಸ್ ದಿಸ್ ಸೆಡ್? ಯಾರಿಗೆ ಹೇಳಿದ್ದು? ಟು ಈಸ್ ಫೆಲೋ ಪ್ರಿಸನರ್ಸ್ ಅವೈಟಿಂಗ್ ಎಕ್ಸ್ಕ್ಯೂಷನ್. ನೆಕ್ಸ್ಟ್, ವೆನ್ ವಿ ವಾಸ್ ದಿಸ್ ಸೆಡ್? ಯಾವಾಗ ಆಗಿದ್ದು? ಆಫ್ಟರ್ ದ ಕೋರ್ಟ್ ಡೆಲಿವರ್ಡ್ ದ ಡೆತ್ ಸೆಂಟೆನ್ಸ್ ಟು ಭಗತ್ ಸಿಂಗ್. Next, third main profile given below is the profile of Asha. Write a paragraph using the clues given below. ಸೊ ಇಲ್ಲಿ ನಮಗೆ ಕಂಪ್ಲೀಟ್ ಅವರ ಪ್ರೊಫೈಲ್ ಕೊಟ್ಟಿದ್ದಾರೆ ಮಕ್ಕಳ, ನಾವು ಬರಿಬೇಕು. ಸೊ ಆಶಾ born on 25th April 1975 in Mangalore, is a dedicated teacher writing at government high school, working at government high school Vamanjur with 25 years of teaching experience. She has guided countlessly students and was honored as the best teacher of the year for her outstanding service. ಈ ರೀತಿ ನೀವು ಒಂದು ಪ್ರೊಫೈಲನ್ನು ಕರೆಕ್ಟಾಗಿ ಬರೀಬೇಕು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವನ್ ನಿಮ್ಮ ಫೈನಲ್ ಎಕ್ಸಾಮ್ಗೂ ಬರುತ್ತೆ ಇದು. ನೆಕ್ಸ್ಟ್ ಥರ್ಡ್ ಮೇನ್, ಕಂಪ್ಲೀಟ್ ದ ಪೋಯಮ್. ಲಾಸ್ಟ್ ಮೇನಲ್ಲಿ ನಿಮಗೆ ದೇರ್ ಆರ್ ಅಲ್ಲಿಂದ ಕಮ್ಸ್ ಅಗೇನ್. ಸೊ ಕಂಪ್ಲೀಟ್ ಪೋಯಮ್ ಇದೆ ಮಕ್ಕಳ. ಇದೇ ರೀತಿ ನೀವು ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟ್ ಅಂಕಗಳು ಸಿಗ್ತದೆ. ಸೊ
ಇದು 20 ಮಾರ್ಕ್ಸಿಗೆ ಆಗಿರೋದ್ರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ವಶನ್ ಪೇಪರ್ ನಿಮ್ಮ ಶಾಲೆಯಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.